ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡೋಣ. ಸೊ ಪಿಗ್ಮೆಂಟೇಷನ್ ಏನಕ್ಕಾಗತ್ತೆ, ಹೇಗೆ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು, ಬಂದಿದ್ದರೆ ಏನು ರೆಮಿಡೀಸ್ ಯೂಸ್ ಮಾಡ್ಬೋದು, ಮತ್ತು ಒಂದು ಚಿಕ್ಕ ಜೆಲ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ. ಸೊ ನನ್ನ ಜೊತೆ ಇರಿ. ಪಿಗ್ಮೆಂಟೇಷನ್ ಏನಕ್ಕಾಗುತ್ತೆ ಅಂತಂದರೆ, ಇನ್ಕ್ರೀಸ್ ಲೆವೆಲ್ ಆಫ್ ಮೆಲನಿನ್ ಏನಿದೆ ಅದು ಆದಾಗ ಪಿಗ್ಮೆಂಟೇಷನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಹಲವಾರು ರೀಸನ್ಸ್ ಇರುತ್ತೆ. ಸೊ ಸನ್ನಿಂದ ಎಕ್ಸ್ಪೋಸ್ ಆದಾಗ ಇರ್ಬೋದು, ಅಥವಾ ಏಜಿಂಗ್ ಫ್ಯಾಕ್ಟರ್, ಮತ್ತು ಹಾರ್ಮೋನಲ್ ಚೇಂಜಸ್ ಮೇನ್ ರೀಸನ್ ಇರುತ್ತೆ, ಮತ್ತು ಜೆನೆಟಿಕ್ಸ್, ಮತ್ತು ಏನಂತೀರ ಲೈಕ್ ಮೆಡಿಕೇಷನ್ಸಲ್ಲಿದ್ದರೆ, ಮತ್ತು ಓವರ್ ಯೂಸ್ ಆಫ್ ಸ್ಕಿನ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇದ್ದರೆ, ಸೊ ಈ ಪಿಗ್ಮೆಂಟೇಷನ್ ಒಂದು ಪಾಯಿಂಟಲ್ಲಿ ಕಾಣಿಸ್ಕೊಳ್ಳೋದು ಸಹಜ. ಸೊ ಇದನ್ನು ನಾವು ಹೇಗೆ ಕೇರ್ ತೊಗೋಬೇಕು ಅಂತಂದರೆ, ಮೈಲ್ಡ್ ಮಾಯ್ಶ್ಚರೈಸರ್ಸ್ ಅಥವಾ ಕ್ಲೆನ್ಸಿಂಗ್ ಏನು ಮಾಡ್ತೀವಿ, ಫೇಸ್ ವಾಶನ್ನು ಏನು ಮಾಡ್ತೀವಿ, ಅದರ ಮುಖಾಂತರ ನಾವು ಕೇರ್ ತೊಗೋಬೋದು. ಮತ್ತು ಆಚೆ ಹೋಗಬೇಕಾದ್ರೆ, ಬಿಸಿಲು ಹೋಗಬೇಕಾದ್ರೆ ಎಸ್ಪೆಷಲಿ ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋದನ್ನು ಮರಿಬೇಡಿ. ಸೊ ಮತ್ತು ಇನ್ನೊಂದು ಅಂಶ ನಾವೇನು ಮಾಡ್ತೀವಿ ಅಂದರೆ, ಇದೆಲ್ಲ ಕಾಮನ್ ಆಗಿ ಮಾಡ್ತೀವಿ, ಬಟ್ ಸ್ಕ್ರಬ್ ಮಾಡೋದನ್ನು ನಾವು ಯೂಶ್ವಲಿ ಅಷ್ಟು ಗಮನ ಕೊಡಲ್ಲ. ಸೊ ಸ್ಕ್ರಬ್ಬಿಂಗ್ ಈಸ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನೀವು ವಾರಕ್ಕೆ 2 ಸತಿ ಆದರೂ ಸ್ಕ್ರಬ್ ಮಾಡಿದ್ರೆ ಅದು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ನಿಮ್ಮ ಸ್ಕಿನ್ನಿಗೆ. ಸೊ ಇವಾಗ ನಾವು ಹೇಗೆ ಪಿಗ್ಮೆಂಟೇಷನ್ ಜೆಲ್ ಮಾಡೋದು ಅಂತ ನೋಡೋಣ. ಇದು ಆ್ಯಂಟಿ ಪಿಗ್ಮೆಂಟೇಷನ್ ಜೆಲ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು. ಇದು ಆಲ್ಮೋಸ್ಟ್ ನೀವು 2 ಇಯರ್ಸ್ವರೆಗೂ ಔಟ್ಸೈಡ್ ದ ಫ್ರಿಡ್ಜ್ ಇಡ್ಬೋದು, ಯಾಕಂದರೆ ನಾವು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತೀವಿ. ಇವಾಗ ನಾನು ಮಾಡ್ತಾ ಇರೋದು ಪ್ರಾಸೆಸ್ ಬಂದು ಸ್ಯಾನಿಟೈಸೇಷನ್. ಆಲ್ಕೋಹಾಲ್ ಮುಖಾಂತರ ಸ್ಯಾನಿಟೈಸ್ ಮಾಡ್ಕೋಬೇಕು. ನೀವು ಯಾವ್ಯಾವ ಟೂಲ್ಸು, ಏನೇನು ವಸ್ತು ಯೂಸ್ ಮಾಡ್ತಿರೋ ಎಲ್ಲನೂ ಸ್ಯಾನಿಟೈಸ್ ಮಾಡಬೇಕಾಗತ್ತೆ. ಇದು ಝ್ಯಾಂಥನ್ ಗಮ್. ಇದು 0.5% ಅಷ್ಟು ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ನಾನು 50 ಗ್ರಾಮ್ಸ್ ಅಷ್ಟು ಮಾಡ್ತಾಯಿದ್ದೀನಿ. ಇದನ್ನು ಗ್ಲಿಸರಿನ್ ಜೊತೆ ಡೈಲ್ಯೂಟ್ ಮಾಡಬೇಕು. ಆಮೇಲೆ ಡೈಲ್ಯೂಟ್ ಆದಮೇಲೆ ಇದು ನಾವು ನೀರಿನ ಅಂಶ ಅಂದರೆ ಹೈಡ್ರೋಸೋಲ್ಸ್ ಅಥವಾ ಡಿಸ್ಟಿಲ್ಡ್ ವಾಟರ್ನ ಸೇರಿಸ್ಬೇಕಾಗತ್ತೆ. ಯಾಕಂದರೆ ನಾರ್ಮಲ್ ವಾಟರ್ ಯೂಸ್ ಮಾಡೋಂಗಿಲ್ಲ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ, ಯಾಕಂದರೆ ನೀವು ಲಾಂಗ್ ಟೈಮ್ ಸೇವ್ ಮಾಡೋಕ್ಕಾಗಲ್ಲ, ಅದು ರಿಯಾಕ್ಟ್ ಮಾಡುತ್ತೆ. ಸೊ ಅದಾದಮೇಲೆ ವಿಟಮಿನ್ ಇ ಹಾಕ್ತಾಯಿದ್ದೀನಿ 3 ಡ್ರಾಪ್ಸ್. ನೀವು ಕ್ಯಾಪ್ಸ್ಯೂಲ್ ಹಾಕ್ಕೋಬೋದು. ಮತ್ತು ಮೇನ್ ಇಂಗ್ರೀಡಿಯೆಂಟ್ ಪಿಗ್ಮೆಂಟೇಷನ್ಗೆ ಬಂದು ಕೋಜಿಕ್ ಡಿಪ್ಲೊಮ್ಯಾಟ್ ಅಂತ. ಸೊ ಇದು ಆಲ್ಮೋಸ್ಟ್ ನಾನು 0.5 ಗ್ರಾಮ್ಸ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಮತ್ತು ನಾನು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಪ್ರಿಸರ್ವೇಟಿವ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಮತ್ತು ಎಲ್ಲ ಮಿಕ್ಸ್ ಮಾಡಿ ಇದು ಸೆಟ್ ಆಗೋಕ್ಕೆ ಒಂದು 1/2 hour ಅಷ್ಟು ಬಿಡಬೇಕು. ಇವಾಗ ಆ್ಯಂಟಿ ಪಿಗ್ಮೆಂಟೇಷನ್ ಜೆಲ್ ರೆಡಿಯಾಗಿದೆ. ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.